ನಾವು ತಿನ್ನಕ್ಕಾಗುತ್ತಾ ಸರ್? ಅನ್ನನೇ ತಾನೇ ತಿನ್ಬೇಕು. ನಾವು ಜಮೀನ್ ಕೊಡಕ್ ರೆಡಿ ಇಲ್ಲ, ನಾವು ಕೊಡಲ್ಲ. ಎಷ್ಟು ದಿವಸ ಇರುತ್ತೆ ದುಡ್ಡು? 1 ವರ್ಷ ಇರುತ್ತಾ, 2 ವರ್ಷ ಇರುತ್ತಾ? ಆಮೇಲೆ ಏನ್ ಮಾಡ್ತೀವಿ ಸರ್? ಕೊರೋನಾ ಟೈಮಲ್ಲೆಲ್ಲ ಎಲ್ಲ ಹಳ್ಳಿಗಳೊಳಗಡೆ ಬಂದ್ರು. ಅಂತ ಪರಿಸ್ಥಿತಿಲಿ ನಾವೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಮೇಡಮ್, ತಮ್ದು ಎಷ್ಟು ಎಕರೆ ಜಾಗ ಇದೆ ಮೇಡಮ್? ಇಲ್ಲಿ ಯಾವ ಪಂಚಾಯತಿ ಬರುತ್ತೆ ನಿಮ್ದು? ಕಂಚಕರ್ನಹಳ್ಳಿ ಪಂಚಾಯತಿ ಬರುತ್ತೆ ಸರ್. ನಮ್ದು ಹೊಸೂರು ಗ್ರಾಮ. ಈಗ ನಾನು ಕರ್ನಾಟಕ ಜನರ ಹತ್ರ ಕೇಳ್ಕೊಳ್ಳೋದಿಷ್ಟೇನೆ, ನಮ್ಮ ಬಿಡದಿನ ಸೇವ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಈಗ ನಾವು ಇಲ್ಲಿ ಬಂದಿರೋರು ಎಲ್ಲರೂ ರೈತರಲ್ಲ ಅಂತ ಹೇಳ್ತಿದಾರಲ್ವಾ? ನೀವೆಲ್ಲರೂ ಈಗ ಒಬ್ಬೊಬ್ರದ್ದು ಆಧಾರ್ ಕಾರ್ಡ್ ಎಲ್ಲರದ್ದು ಪರಿಶೀಲನೆ ಮಾಡಿದ್ದೀರಲ್ವಾ? ಈಗ ಗೊತ್ತಾಗುತ್ತಲ್ವಾ ನಿಮ್ಗೆ ರೈತರಲ್ವಾ ಅಂತ? ನಿಮ್ಮ ಪ್ರಕಾರ ಈಗ ರೈತರು ಇದ್ದಾರಾ ಇಲ್ವಾ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇಲ್ಲಿ ರೈತರು ಇಲ್ಲ ಅಂತ? ರೈತರು ಇದ್ದಾರಲ್ವಾ? ಈಗ ಅವ್ರು ಏನ್ ಹೇಳ್ತಿದ್ದಾರೆ, ನಾವೆಲ್ಲರೂ ಒಪ್ಕೊಬಿಟ್ಟಿದೀವಿ, 80% ಜನ ಒಪ್ಕೊಂಡಿದೀವಿ, 20% ಮಾತ್ರ ಒಪ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವು ಇಲ್ಲೇ ನೋಡ್ತಿದ್ದೀರಾ, ಪ್ರತಿಯೊಂದು ಮಾಧ್ಯಮದವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಇದು ಹಸಿರು ಭೂಮಿನ ಇಲ್ವಾ, ಇಲ್ಲಿರೋ ರೈತರ ಇಲ್ಲ ಅಕಸ್ಮಾತ್ ಬೇರೆ ರೈತರುಗಳೀಗ ದುಡ್ಡು ಕೊಟ್ಟು ಕರ್ಕ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರನ್ನಾದ್ರೂ ದುಡ್ಡು ಕೊಟ್ಟು ಕರ್ಕ ಬಂದಿದ್ದೀವ ಸರ್? ಎಲ್ಲರೂ ಅವರಷ್ಟು ಅವರೇ ಬಂದಿರೋ ರೈತರುಗಳು ಇವರು. ಹಂಗಾಗಿ ಈಗ ನಮ್ಮ ಮಾಧ್ಯಮದವ್ರ ಮುಖಾಂತರನೇ ಇಷ್ಟೊಂದು ಇದಾಗಿರೋದು ನಮ್ಗೆ. ಈಗ ನಮ್ಮ ಭೂಮಿಗಳು ನಮ್ಗೆ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ. ನಾವು ಬೇರೆ ಭೂಮಿ ನಾವು ಕೇಳ್ತಿಲ್ಲ. ನಮ್ಮ ಭೂಮಿಗಳು ನಮ್ಗೆ ಉಳ್ಕೋಬೇಕು. ನಮ್ಮ ತಾತರು ಮುತ್ತಾತರು ಉಳಿಸಿರುವಂತ ಭೂಮಿನ ಈಗ ನಮ್ಮ ಮಕ್ಳುಗಳಿಗೆ ನಾವು ಕೊಡೋದು ಬೇಡವಾ? ಇವತ್ತು ನಾವು ಮಾಡ್ಕೊ ತಿನ್ಕೋತೀವಿ. ದುಡ್ಡು ಎಷ್ಟು ದಿವಸ ಇರುತ್ತೆ ಸರ್? ದುಡ್ಡನ್ನ ನಾವು ತಿನ್ನಕ್ಕಾಗುತ್ತಾ ಸರ್? ಅನ್ನನೇ ತಾನೇ ತಿನ್ಬೇಕು. ಯಾರೇ ಆದ್ರೂ ಈಗ ಬೆಂಗಳೂರು ಕಡೆನೇ ಆಗಲಿ, ಎಲ್ಲೇ ಹೋದ್ರು ನಾವು ಬೆಳೆದ ತರಕಾರಿನೇ. ಈಗ ಮಾಧ್ಯಮದಲ್ಲೇ ತೋರಿಸಿದ್ರು ನಾವು ಬೆಳೆದಿರೋ ತರಕಾರಿಗಳನ್ನ. ಮತ್ತೆ ನಾವೇನು ಇಲ್ಲಿ ಏನೇನು ಬೆಳೆ ಬೆಳಿತಿದೀವ ಇಲ್ಲಿಂದ. ಈಗ ನಮ್ಮ ತೋಟಗಳಿಂದನೇ ಬೇಬಿ ಕಾರ್ನು, ಸ್ವೀಟ್ ಕಾರ್ನ್ ಅದೆಲ್ಲ ಕಡ್ಡಿಗಳು ಆನೆಗಳಿಗೆ ಹೋಗ್ತಿದೆ. ಬನ್ನೇರುಘಟ್ಟಕ್ಕೆ ಮತ್ತೆ ಎಲ್ಲೆಲ್ಲಿ ಪ್ರಾಣಿಗಳಿದೆ ಅಲ್ಲಿಗೆಲ್ಲ ಈಗ ನಮ್ಮ ಕಡೆಯಿಂದನೇ ನಮ್ಮ ಜಮೀನಿಂದಾನು ಹೋಗ್ತದೆ ಕಡ್ಡಿ. ಅಲ್ಲಿ ತಗೊಂಡೋಗ್ತಾರೆ ಆನೆಗಳಿಗೆ ಅಂತ. ಈಗ ನಾವು ಈಗ ಜಮೀನ್ ಕೊಟ್ಬಿಟ್ಟು ಎಲ್ಲೋಗೋಣ ಸರ್? ಈಗ ಒಳ್ಳೆ ಎಜುಕೇಶನ್ ಕೊಡ್ಸಕ್ಕಾಗಲ್ಲ ಮಕ್ಳುಗಳಿಗೆ ಅಂತಾರೆ. ಅಕ್ವರೇಷನ್ ಆಗದೆ ಇದ್ರೆ ಮಕ್ಳುಗಳಿಗೆ ಒಳ್ಳೆ ಎಜುಕೇಶನ್, ಇಲ್ಲಿವರೆಗೂ ನಾವು ಒಳ್ಳೆ ಎಜುಕೇಶನ್ ಕೊಟ್ಟಿಲ್ವಾ? ನಮ್ಮ ಮಕ್ಳುಗಳು ಒಳ್ಳೆ ಕಾಲೇಜಲ್ಲೇ ಓದಿಸಿವಿ, ಎಲ್ಲ ಯೂನಿವರ್ಸಿಟಿಲೇ ಓದಿಸಿದೀವಿ. ಓದಿಸಿ ಅವ್ರನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿದ್ದೀವಿ, ಒಳ್ಳೆ ಕೆಲಸದಲ್ಲೂ ಇದ್ದಾರೆ. ಇಲ್ಲಿವರೆಗೂ ನಾವು ಅಕ್ವೈರ್ ಆಗಿರೋಂಥ ಮಕ್ಳು ಓದಿಸಿಲ್ವಾ? ನಮ್ಗೆ ಅಕ್ವೈರ್ ಬೇಡ ಸರ್. ಅಕ್ವೈರ್ ಇದ್ರೇನೆ ನಾವು ಮಕ್ಳು ಓದಿಸ್ತೀವಿ ಅಂದ್ರೆ ಅದು ಅವ್ರ ಇದು ನಾವು ಜಮೀನ್ ಕೊಡ. ಹಂಗಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾರು DK CM ಸಾಹೇಬ್ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜಮೀನ್ ನಮ್ಗೆ ಉಳಿಸ್ಕೊಡಿ. ನಾವು ಬೇರೆ ಏನು ಬೇಡ. ನಮ್ಮ ಜಮೀನ್ ಇದ್ರೆ ನಾವು ಗೈಕೊಂಡಾದ್ರೂ ತಿಂತೀವಿ. ವಯಸ್ಸಾದ್ಮೇಲೆ ಯಾರಿಗೆ ಏನ್ ಕೆಲಸ ಕೊಡ್ತಾರೆ ಸರ್? ಈಗ ಭೂಮಿ ಎಲ್ಲ ಕಳ್ಕೊತೀವಿ. ಎಷ್ಟು ದಿವಸ ಇರುತ್ತೆ ದುಡ್ಡು? 1 ವರ್ಷ ಇರುತ್ತಾ, 2 ವರ್ಷ ಇರುತ್ತಾ? ಆಮೇಲೆ ಏನ್ ಮಾಡ್ತೀವಿ ಸರ್? ಆಮೇಲೆ ಬೇರೆಯವ್ರ ಮನೆ ಕೆಲಸ ಮಾಡಕ್ ಹೋಗ್ಬೇಕಾಗುತ್ತಾ? ಕಸ ಬಾಚಕ್ ಹೋಗ್ಬೇಕಾಗುತ್ತಾ? ಎಲ್ಗ ಹೋಗ್ಬೇಕು ಸರ್ ನಾವು? ನಮ್ಮ ಮಕ್ಕಳನ್ನ ಎಲ್ಲ ಕಳಿಸ್ಬೇಕು. ಈಗ ಅಕಸ್ಮಾತ್ ಒಂದು ಕೆಲಸ ಆಗಲ್ಲ ಅಂತ ಕೊರೋನಾ ಟೈಮಲ್ಲೆಲ್ಲ ಎಲ್ಲ ಹಳ್ಳಿಗಳೊಳಗಡೆ ಬಂದ್ರು. ಅಂತ ಪರಿಸ್ಥಿತಿಲಿ ನಾವೆಲ್ಲ ಎಲ್ಲಿ ಹೋಗ್ಬೇಕು ಸರ್? ನಾವು ಇಲ್ಲೇ ಇರ್ಬೇಕು. ಹಳ್ಳಿಲಿ ಜಮೀನ್ ಇದ್ರೆ ಬಂದು ಏನೋ ಮಾಡ್ಬೋದಾ? ಜಮೀನ್ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಸರ್. ನಮ್ಮ ಭೂಮಿ ನಾವು ಯಾರಿಗೂ ಕೊಡಕ್ ರೆಡಿ ಇಲ್ಲ. ಅದೆಷ್ಟೇ ಕೋಟಿ ಕೊಡ್ಲಿ ಸರ್, ನಮ್ಮ ಜಮೀನ್ ನಾವು ಬಿಡಲ್ಲ. ಎಷ್ಟು ಎಕರೆ ಜಾಗ ಇದೆ? ಏನೇನ್ ಬೆಳೀತಾ ಇದ್ದೀರಾ? ಎಷ್ಟು ವರಮಾನ ಇದೆ? 3 ಎಕರೆ ಜಮೀನು ಇದೆ. ಅದ್ರಲ್ಲಿ ನಾವು ಬೇಬಿ ಕಾರ್ನು, ಬಾಳೆ ಮತ್ತೆ ಅಷ್ಟೇ. ಇವಾಗ ಸದ್ಯಕ್ಕೆ ತೆಂಗಿದೆ ಮತ್ತೆ ಸ್ವೀಟ್ ಕಾರ್ನ್ ಹಾಕ್ತಿವಿ, ಬೇಬಿ ಕಾರ್ನ್ ಹಾಕ್ತಿವಿ. ಈಗ ಬೇಬಿ ಕಾರ್ನ್ ಹಾಕಿದ್ರೆ ನಾವು 1 ವರ್ಷಕ್ಕೆ ಇಲ್ಲ ಅಂದ್ರೆ 1.5 ಲಕ್ಷ ಅಮೌಂಟ್ ಆಗುತ್ತೆ. ಅದರಲ್ಲಿ ಒಂದು 50,000 ಖರ್ಚಾದ್ರೂ 1 ಲಕ್ಷ ಉಳಿಯುತ್ತೆ ನಮ್ಗೆ. ನಾವು ಬೆಂಗಳೂರಿಗಿಂತ ಬಿಂದಾಸಾಗಿ ಜೀವನ ಮಾಡ್ತಿದ್ದೀವಿ. ಈಗ ತೆಂಗಲ್ಲಿ ಒಂದ್ಸಾರಿ ಇದ್ ಮಾಡಿದ್ರೆ ಒಂದು 500 ರೂಪಾಯಿ ಬರುತ್ತೆ. ಅದ್ರಲ್ಲಿ ಬರೋ ದುಡ್ಡಲ್ಲಿ ಕಾಯಿನ ಮಾರಿ ಅದ್ರ ಮಕ್ಕಳು ಓದಿಸೋದು, ನಮ್ಮ ಮನೆ ಖರ್ಚು, ಆಮೇಲೆ ಒಂದು 6 ಹಸು ಇದೆ. ಹಸುಗಳೆಲ್ಲ ಹಾಲು ಕರಿತೀವಿ. ಒಂದು ದಿನಕ್ಕೆ 40 ಲೀಟ್ರು 50 ಲೀಟ್ರ್ ಹಿಂಗೆ ಹಾಕ್ತಿವಿ. ಅದರಲ್ಲಿ ಹಾಲು, ಅದ್ರಲ್ಲಿ 15 ದಿವಸದ ಹಾಲೊಂದು ಖರ್ಚು ಹಸ್ಕೊಳ ಖರ್ಚ್ಕೊಂತ ಹೋದ್ರು ನಮ್ಗೆ ಇನ್ನು 15 ದಿವಸದ ಒಂದು ತಿಂಗಳಿಗೆ ಒಂದು 60,000 ಸಂಪಾದನೆ ಮಾಡಿದ್ರು, ಒಂದು 25,000 ಹೋದ್ರು ನಮ್ಗೆ ಇನ್ನ 35,000 ದುಡ್ಡು ಉಳಿಯುತ್ತೆ ಸರ್. ಅದ್ರಲ್ಲಿ ನಾವು ಹೋಗಿ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡ ಅವಶ್ಯಕತೆ ಏನಿಲ್ಲ. ನಾವು ಕುಮಾರಸ್ವಾಮಿ ಎಲ್ಲ ಬಡವರು ರೈತರು ಕೋಟಿಗಟ್ಟಲೆ ದುಡ್ಡು ಕೊಡ್ತೀವಿ, ಫಿಕ್ಸೆಡ್ ಮಾಡ್ಕೊಂಡು ಬಡ್ಡಿ ತಿನ್ಕೊಂಡು ಆರಾಮಾಗಿರ್ಲಿ ಅಂತಾರೆ. ಬಡವರ ಆತ ಏನಿಲ್ಲ ಸರ್, ನಾವು ಇರುವಷ್ಟಕ್ಕೆ ನೆಮ್ಮದಿಯಾಗಿದ್ದೀವಿ ಸರ್. ಯಾವುದೇ ತರ ತೊಂದರೆ ಇಲ್ದಂಗೆ ನೆಮ್ಮದಿಯಾಗಿ ಬಿಂದಾಸಾಗೆ ಜೀವನ ಮಾಡ್ತಿದ್ದೀವಿ. ನಮ್ಗೆ ನಮ್ಮ ಜಮೀನು ಉಳಿಸ್ಕೊಳ್ಳಿ. ನಾವು ಯಾರಿಗೂ ಬಡ್ಡಿ ಕೊಡೋದು ಬೇಡ, ಬಡ್ಡಿ ತಿನ್ನೋದು ಅವಶ್ಯಕತೆ ನಮ್ಗಿಲ್ಲ. ನಮ್ಮ ಜಮೀನು ಅದ, ನಮ್ಮ ಜಮೀನು ಉಳಿಸ್ಕೊಡ್ಲಿ ಸಾಕು ಸರ್. ನಮ್ಗೆ ನಾವು ದುಡ್ಡು ಕೊಡ್ತಾರೆ, ನಾವು ಬಡ್ಡಿ ಕೊಟ್ಕೊಂಡು ಎಷ್ಟು ದಿವಸ ಬಡ್ಡಿ ಕೊಡ್ತಾರೆ ಸರ್? ಒಂದು ವರ್ಷ ಕೊಡ್ತಾರ, 2 ವರ್ಷ ಕೊಡ್ತಾರ, ಆಮೇಲೆ ದುಡ್ಡಿಗೆ ನಾಮ ಇಕ್ಬಿಟ್ಟು ಹೋಗ್ತಾರೆ. ಇನ್ನು ಬಡ್ಡಿ ಕೊಡೋದು ಎಲ್ಲಿಂದ ಬತ್ತು ಸರ್? ಈಗ ಎಷ್ಟೋ ಜನ ಆಗ್ಲೇ ಹಂಗೆ ಮಾಡಿದ್ದಾರೆ. ದುಡ್ಡು ಇಸ್ಕೊಂಡವರು ದುಡ್ಡು ಇಲ್ಲ ಬಡ್ಡಿನೂ ಇಲ್ಲ, ಅದನ್ನೇ ನಾಮ ಇಕ್ತಾರೆ.
ಕೊಡ್ತಾರೆ. ಇನ್ನು ಬಡ್ಡಿ ಕೊಟ್ಟು ಜಮೀನು ದುಡ್ಡು ಎಲ್ಲಿಂದ ಕೊಡ್ತಾರೆ ಸರ್? ಅವ್ರ ಹತ್ರ ಹೋಗಿ ನಾವು ಸುತ್ಕೊಂಡು ನಿಂತ್ಕೊಳಕ್ಕಾಗುತ್ತಾ? ನಮ್ಗೆ ದುಡ್ಡು ಕೊಡಿ, ನಮ್ಮ ಬಡ್ಡಿ ಕೊಡಿ ಅಂತ ಅಂದ್ರೆ ಬಡ್ಡಿನೇ ಕೊಡಲ್ಲ, ಇನ್ನು ದುಡ್ಡು ಅಸಲಿಂದ ತಂದು ಕಷ್ಟಪಟ್ಟು ದುಡ್ದಿದೆ ಇರಲ್ಲ. ಇರಲ್ಲ. ಇನ್ನು ಈ ಜಮೀನ್ ಮಾಡ್ಕೊಂಡು ಎಷ್ಟು ದಿವಸ ಇರ್ತೀವಿ ಸರ್? 1 ವರ್ಷ 2 ವರ್ಷ ಗಂಟೆ ಇರ್ಬೋದೇನೋ ನಮ್ಮ ಹತ್ರ ದುಡ್ಡು ಸರ್. ಆಮೇಲೆ ಇರ್ತದೆ ಅಂತ ಏನ್ ಗ್ಯಾರಂಟಿ ಸರ್? ಬೆಂಗಳೂರಲ್ಲಿ ಸತ್ರೆ ಉಣಕ್ ಜಾಗ ಇಲ್ಲ, ಹೌದು ಸರ್. ಉಣ್ಬೇಕಾಗಿರೋಲ್ಲ ಸುಡ್ತಾವ್ರೆ. ಹೌದು ಸರ್. ಈಗ ನಾವು ನಮ್ಮ ಜಮೀನುಗಳಲ್ಲೇ ಉಳ್ಕೋಬಹುದು, ಇಲ್ಲ ಅಂದ್ರೆ ಸ್ಮಶಾನ ಅಂತ ಐತೆ ಅಲ್ಲಾದ್ರೂ ಅದು ಇರಲ್ವಲ್ಲ ಅವಾಗ ಸರ್. ಅವಾಗ ಎಲ್ಲೋ ಉಳ್ತಾರೆ ಸರ್, ಕರೆಂಟ್ ಕೊಟ್ಕೋಬೇಕಾಗುತ್ತೆ ಅಷ್ಟೇ ಸರ್. ನಾವು ಇವಾಗ ನಮ್ಮ ಜಮೀನ್ ಇದ್ರೆ ನಾವು ಇನ್ನೊಬ್ರ ಹತ್ರ ಹೋಗಿ ಕೇಳಕ್ಕಾಗುತ್ತಾ? ನಾವು ನಮ್ಮನ್ನ ಎಲ್ಲರೂ ಉಳಕ್ ಜಾಗ ಕೊಡಿ ಅಂತ ಇಲ್ಲ ಅಂತ. ಇವಾಗ ಅಕ್ವರೇಷನ್ ಆದ್ರೆ ಮಿಷಿನ್ ಕೊಡ್ಬೇಕಾಗುತ್ತೆ ನಮ್ಮ ಹೆಣಗಳನ್ನ ತಗೊಬಂದು. ಅವಾಗ ಎಲ್ಲಿಂದ ಇದ್ ಮಾಡಕ್ಕಾಗ್ತದೆ ಸರ್? ನಾವು ಡಿ ಕೆ ಶಿವಕುಮಾರ್ ಹೆಣ್ಮಕ್ಳು ಪರವಾಗಿರೋ ಸರ್ಕಾರ, ಅದಕ್ಕೆ ನಾವು ಶಕ್ತಿ ಯೋಜನೆ ಮಾಡ್ದೋ, ಗೃಹಲಕ್ಷ್ಮಿ ಯೋಜನೆ ಮಾಡ್ದೋ ಅಂತಾರೆ. ಇವಾಗ ಹೆಣ್ಮಕ್ಳು ಇದೀರಾ, ನಿಮ್ ಕಷ್ಟ ಯಾಕೆ ಅರ್ಥ ಆಗ್ತಿಲ್ಲ? ಅದನ್ನ ಅವ್ರನ್ನೇ ಕೇಳಬೇಕು ಸರ್. ಈಗ ಅವ್ರು ಅರ್ಥ ಮಾಡ್ಕೋಬೇಕು ನಮ್ಮ ಪರಿಸ್ಥಿತಿಗಳನ್ನ, ನಮ್ಮ ಕಷ್ಟಗಳನ್ನ. ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕು ಅಂತ ಈಗ ಅವರು ನಮ್ಮ ರೈತರ ಪರವಾಗಿದ್ದೀನಿ ಅಂತೆಲ್ಲ ಹೇಳ್ತಾರಲ್ವಾ. ಈಗ ರೈತರ ಪರವಾಗಿ ಇದ್ರೆ ನಮ್ಮ ಭೂಮಿಗಳನ್ನ ಅವ್ರು ನಮ್ಗೆ ಉಳಿಸ್ಕೊಡ್ಬೇಕು ಅಂತ ನಾನು ಅವ್ರ ಹತ್ರ ಕೈ ಮುಗಿದು ಕೇಳ್ಕೊತೀನಿ ಸರ್. ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ, ನಮಗೆ ಅಕ್ವಿಸಿಷನ್ ಬೇಡ. ಅಕ್ವಿಸಿಷನ್ ಬೇಕು ಅನ್ನೋರು ಅವ್ರು ಕೊಟ್ಕೋಬೋದು, ಅದಕ್ಕೆ ನಮ್ಮ ಅಡ್ಡಿ ಇಲ್ಲ ಸರ್. ನಮ್ಮ ಭೂಮಿ ನಾವು ಕೊಡಕ್ಕೆ ರೆಡಿ ಇಲ್ಲ ಸರ್.